ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಸ್ಟಾರ್ಬಕ್ಸಲ್ಲಿ ಮಾಡುವಂಥ ಒಂದು ಪನಿನಿ, ಅಂದರೆ ಒಂದು ಸ್ಯಾಂಡ್ವಿಚ್. ಅದ್ರದ್ದು ಟೊಮ್ಯಾಟೊ ಮಾಜರೆಲ್ಲಾ ಪನಿನಿ ಅಂತ ಕರೀತಾರೆ. ಇದನ್ನ ಮನೆಯಲ್ಲಿ ಈಸಿಯಾಗಿ ನಾವು ಹೇಗೆ ಮಾಡ್ಕೋಬೋದು, ಮತ್ತೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಇದಕ್ಕೆ ಸಾರ್ಡೋ ಬ್ರೆಡ್ಡೇ ಚೆನ್ನಾಗಿರುತ್ತೆ. ಸೊ, ಅದಕ್ಕೆ ನಾನು ರಸ್ಟಿಕ್ ಇಟಾಲಿಯನ್ ಲೋಫ್ ಅಂದ್ರೆ ಸಾರ್ಡೋ ಬ್ರೆಡ್‌ನ ತಗೊಂಡಿದ್ದೀನಿ. ಇದನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಲಾಸ್ಟ್ ಪೀಸಸ್‌ನ ನಾವೇನಾದ್ರೂ ಬರೀ ಬಟರ್ ಹಾಕ್ಕೊಂಡು ತಿನ್ಕೋಬೋದು. ಸೊ, ಅದಕ್ಕೆ ಲಾಸ್ಟ್ ಬಿಟ್ ಮಾತ್ರ ಕಟ್ ಮಾಡಿ ತೆಗ್ದಿಟ್ಟಿದ್ದೀನಿ. ಇದಿವಾಗ ಸ್ಲೈಸಸ್‌ಗಳು ಮಾಡಿಟ್ಕೋಬೇಕು ಈ ಥರ. ಸಾರ್ಡೋ ಬ್ರೆಡ್ಡು ತುಂಬಾ ಒಳ್ಳೇದು ಹೆಲ್ತಿಗೆ. ಇದಕ್ ಜೊತೆಗೆ ನಾನು ಟೊಮ್ಯಾಟೊ, ಆನಿಯನ್ನು, ಬೆಲ್ ಪೆಪ್ಪರ್ ಯೂಸ್ ಮಾಡಿದ್ದೀನಿ. ಮತ್ತೆ ನಾನು ಸ್ಪಿನಾಚ್ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಿಮ್ಗೆ ಏನ್ ಬೇಕೋ ಅದ್ ಯೂಸ್ ಮಾಡ್ಕೋಬೋದು ವೆಜಿಟಬಲ್ಲು. ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ ಇಷ್ಟನ್ನ. ಇಲ್ಲಿ 2 ಸ್ಲೈಸ್ ನಾನು ಬ್ರೆಡ್ ತಗೊಂಡಿದ್ದೀನಿ. ಅದೇ ಸೇಮ್ ಕಟ್ ಮಾಡಿರೋದು. ಇಲ್ಲಿ ನಾನು ಬೇಸಿಲ್ ಪೆಸ್ಟೋ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅಲ್ಲಿ ಯೂಸ್ ಮಾಡೋದು ಕೂಡ ಪನೀನಿನಲ್ಲಿ ಇದೇನೇನೆ. ಬೇಸಿಲ್ ಪೆಸ್ಟೋನ ಹಾಕ್ಕೊಂಡು ಫಸ್ಟ್ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಚಟ್ನಿ ತರ ಇರುತ್ತೆ. ಇದಕ್ಕೆ ಮೊಜರೆಲ್ಲಾ ಚೀಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ, ಇದು ಮೊಜರೆಲ್ಲಾ ಚೀಸ್‌ನ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು. ಇದಾದ್ಮೇಲೆ ನಿಮ್ಗೆ ಇಷ್ಟ ಆಗಿರೋಂಥ ವೆಜಿಟಬಲ್ಸ್ ಹಾಕೋಬಹುದು. ನಾನು ಇಲ್ಲಿ ಬರೀ ಟೊಮ್ಯಾಟೊ, ಈರುಳ್ಳಿ ಮತ್ತೆ ಸ್ಪಿನಾಚು, ಬೆಲ್ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಚಿಲ್ಲೀಸ್ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ. ಇದ್ರಲ್ಲಿ ಖಾರ ಏನ್ ಜಾಸ್ತಿ ಇರಲ್ಲ. ಈವನ್ ಬೇಸಿಲ್ ಪೆಸ್ಟಲ್ಲೂ ಖಾರ ಇರಲ್ಲ. ಅದಕ್ಕೆ ಹ್ಯಾಲಪೆನೋ ತಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು. ಇದು ಪಿಕಲ್ಸ್ ಇದು. ಹ್ಯಾಲಪೆನೋ ಅಂದ್ರೆ ನಾನು ಡೈರೆಕ್ಟ್ ಹ್ಯಾಲಪೆನೋನೇ ತಗೊಂಡಿಲ್ಲ. ಇದು ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ಈಗ ಸ್ಪಿನಾಚ್ ಇಡ್ತಾ ಇದ್ದೀನಿ. ಸ್ಪಿನಾಚು ಮತ್ತೆ ಟೊಮ್ಯಾಟೊ. ಅಲ್ಲಿ ಬರೀ ಸ್ಪಿನಾಚು, ಟೊಮ್ಯಾಟೊ ಮಾತ್ರ ಹಾಕಿರ್ತಾರೆ ಮೊಜರೆಲ್ಲಾ ಚೀಸ್ ಇದಕ್ಕೆ. ಬಟ್ ನಾನು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ವೆಜಿಟಬಲ್ಸ್ ಇರ್ಲಿ ಅಂತ ನಾನು ಬೆಲ್ ಪೆಪ್ಪರ್ ಮತ್ತೆ ಆನಿಯನ್ ಅದೆಲ್ಲ ಹಾಕಿದ್ದೀನಿ. ಸೊ, ಇದಿಷ್ಟು ಆದ್ಮೇಲೆ ಇದನ್ನ ಕವರ್ ಮಾಡ್ಬಿಟ್ಟು, ಈಗ ಮೇಲ್ಗಡೆ ಸ್ವಲ್ಪ ಬಟರ್ ಅಪ್ಲೈ ಮಾಡೋಣ. ಸೊ, ಕಲರ್ ಚೆನ್ನಾಗೂ ಬರುತ್ತೆ ಮತ್ತೆ ಚೆನ್ನಾಗೂ ಇರುತ್ತೆ ಇದು. ಈ ಬಟರ್ ಅಪ್ಲೈ ಮಾಡ್ಬಿಟ್ಟು ನಾನು ಪನೀನಿ ಮೇಕರಲ್ಲಿ ಇಡ್ತಾ ಇದ್ದೀನಿ. ಅಂದ್ರೆ ಸ್ಯಾಂಡ್ವಿಚ್ ಮೇಕರು. ನೀವು ಬೇಕಾದ್ರೆ ತವಾದ ಮೇಲೆ ಕೂಡ ಮಾಡ್ಬೋದು. ಬಟ್ ತಿರುಗ್ಸೋ ಹೊತ್ತಿಗೆ ಸ್ವಲ್ಪ ಹುಷಾರಾಗಿ ಟರ್ನ್ ಮಾಡ್ಬೇಕು. ಯಾಕಂದ್ರೆ ಎರಡೂ ಕಡೆ ಆಗ್ಬೇಕಲ್ಲ ಕಲರು ಅದಕ್ಕೋಸ್ಕರ. ಈಗ ಇದು ರೆಡಿ ಆಯ್ತು. ಸೊ, ನೋಡಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು. ಇದನ್ನಿವಾಗ ಅರ್ಧ ಕಟ್ ಮಾಡ್ತಾ ಇದ್ದೀನಿ. ಸೊ, ನಾವು ಚೀಸ್ ಮೆಲ್ಟ್ ಆಗಿರೋದು ನೋಡ್ಬೋದೀಗ. ಈ ತರ ಸ್ಟ್ರಿಂಗಿಯಾಗಿ ಬರುತ್ತದು. ಇನ್ನೂ ಜಾಸ್ತಿ ಮೆಲ್ಟ್ ಆಗ್ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಟ್ರೆ ಪೂರ್ತಿ ಚೀಸು ಮೆಲ್ಟ್ ಆಗುತ್ತೆ ಇದ್ರಲ್ಲಿ. ಈಗ ನಾನು ಬರೀ ಪ್ಲೇನ್ ಒಂದ್ ತೋರಿಸ್ತಾ ಇದ್ದೀನಿ. ಏನಂತ ಅಂದ್ರೆ ಬರೀ ಸ್ಪಿನಾಚ್. ಬರೀ ಮೊಜರೆಲ್ಲಾ ಚೀಸು ಮತ್ತೆ ಸ್ಪಿನಾಚ್ ಎರಡೇನೇನೆ. ಇದು ಕೂಡ ಟೇಸ್ಟಿಯಾಗಿರುತ್ತೆ. ಸೊ, ಇದು ಬರೀ ಪ್ಲೇನು ಇಲ್ಲ ನಮ್ಗೆ ಏನು ಬೇಡ ತರಕಾರಿ ಅಂತಂದ್ರೆ ಸ್ಪಿನಾಚ್ ಹಾಕ್ಕೊಂಡು ಮಾಡ್ಬೋದು. ಇದು ಕೂಡ ಚೆನ್ನಾಗನ್ಸುತ್ತೆ. ಮೇಲ್ಗಡೆ ಸ್ವಲ್ಪ ಬಟರ್ ಅಪ್ಲೈ ಮಾಡ್ಬಿಟ್ಟು ಇಟ್ರೆ ಈ ತರ ಬರುತ್ತೆ. ಇದು ಸ್ವಲ್ಪ ಜಾಸ್ತಿನೇ ಬೇಕ್ ಮಾಡಿದೆ. ಈಗ ಸ್ಟ್ರಿಂಗ್ ಚೀಸ್ ತೋರ್ಸೋಣ ಅಂತ. ಸೊ, ಈ ತರ ಚೀಸ್ ಮೆಲ್ಟ್ ಆಗುತ್ತೆ ಜಾಸ್ತಿ ಹೊತ್ತಿಟ್ರೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ ಇದು. ಈಗ ನಾನು ಇದೇನ್ ಮಾಡ್ತಿದ್ದೀನಿ ಇಂಡಿಯನ್ ಟ್ವಿಸ್ಟಿಗೋಸ್ಕರ ಸೇಮ್ ಬ್ರೆಡ್ಡೇನೇನೆ ನಾನು ಸ್ಯಾಂಡ್ವಿಚ್ ಚಟ್ನಿ ಹಚ್ತಾ ಇದ್ದೀನಿ. ಇದೇನಿಲ್ಲ ಬರೀ ಮಿಂಟು ಮತ್ತೆ ಕೊರಿಯಾಂಡರ್ ನಾನು ಮುಂಚೆ ಮಾಡಿ ತೋರಿಸಿದ್ದೀನಿ ಒಂದು ರೆಸಿಪಿನಲ್ಲಿ. ಸೊ, ಅದೇ ಗ್ರೀನ್ ಚಟ್ನಿ ಇದು. ಆ ಚಟ್ನಿಗೆ ಇಡ್ತಾ ಇದ್ದೀನಿ. ಯಾಕೆಂದ್ರೆ ಕೆಲವೊಬ್ಬರಿಗೆ ಆ ಪೆಸ್ಟೋ ಬೇಸಿಲ್ ಇಷ್ಟ ಆಗಲ್ಲ. ಹಾಗಾಗಿ ನಾನು ಇದನ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ವೆಜಿಟಬಲ್ಸ್ ಎಲ್ಲ ಮಾಮೂಲಿಯಾಗಿ ಹಾಕೋದು. ಆದ್ರೆ ಚಟ್ನಿ ಮಾತ್ರ ನಾನು ಈ ಸ್ಯಾಂಡ್ವಿಚ್ ಚಟ್ನಿ ಹಚ್ತಾ ಇದ್ದೀನಿ. ಸೊ, ಇದು ಇಂಡಿಯನ್ ಟ್ವಿಸ್ಟ್ ಇದು. ಎಲ್ಲ ವೆಜಿಟಬಲ್ಸು ಸೇಮು, ಬಟ್ ಚಟ್ನಿ ಮಾತ್ರ ಚೇಂಜ್ ಅಷ್ಟೇ. ಸೊ, ಅದೇ ಥರ ಮೇಲ್ಗಡೆಗೂ ಕೂಡ ಬಟರ್ ಹಚ್ಬಿಟ್ಟು ಪನ್ನೀರ್ ಮೇಕರಲ್ಲಿ ಟೋಸ್ಟ್ ಮಾಡ್ಬಿಡೋದು ಇದನ್ನ. ಇದನ್ನು ಕೂಡ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡಿದ್ದೀನಿ ಸ್ಟ್ರಿಂಗ್ ಕಾಣಿಸ್ಲಿ ಅಂತ. ಸೊ, ಮೊಜರೆಲ್ಲಾ ಚೀಸು ಚೆನ್ನಾಗೆ ಮೆಲ್ಟ್ ಆಗಿದೆ ಇವಾಗ ಇದ್ರಲ್ಲಿ. ಸೊ, ಇದು ಒಂಥರ ಆಯ್ತು. ಇದು ಇಂಡಿಯನ್ ಟ್ವಿಸ್ಟ್ ಇದು. ಸೊ, ಎಲ್ಲದೂ ಚೆನ್ನಾಗಿರುತ್ತೆ ಇದು ಪನೀನಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.